ಎಇಇಯಲ್ಲಿ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ನ ಸಾನ್ವಿ ಜೈನ್ ಮತ್ತು ಕೃಷ್ಣ ಸಾಯಿ ಶಿಶಿರ್ವಿ ಉಪ್ಪಳ ಅಮೋಘ ಸಾಧನೆ. ಅಖಿಲ ಭಾರತ ಮಟ್ಟದಲ್ಲಿ ಸಾನ್ವಿಗೆ 34ನೇ ರ್ಯಾಂಕ್, ಕೃಷ್ಣ ಅವರಿಗೆ 72ನೇ ರ್ಯಾಂಕ್. ಕರ್ನಾಟಕದ ಟಾಪರ್ ಆಗಿ ಹೊರಹೊಮ್ಮಿದ ಸಾನ್ವಿ ಜೈನ್. ಸಾನ್ವಿ ಭೌತಶಾಸ್ತ್ರ ಮತ್ತು ಗಣಿತದಲ್ಲಿ 100% ಅಂಕಗಳನ್ನು ಪಡೆದಿದ್ದಾರೆ. ಕೃಷ್ಣ ರಾಸಾಯನಶಾಸ್ತ್ರ ಮತ್ತು ಗಣಿತದಲ್ಲಿ 100% ಅಂಕಗಳನ್ನು ಪಡೆದಿದ್ದಾರೆ. ವೃತ್ತಿ ಶಿಕ್ಷಣ ಕೋರ್ಸ್ಗಳಿಗೆ ಪೂರ್ವ ಸಿದ್ಧತೆ ಸೇವೆಗಳನ್ನು ಒದಗಿಸುವಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ನ ಬೆಂಗಳೂರು ಮೂಲದ ಇಬ್ಬರು ವಿದ್ಯಾರ್ಥಿಗಳು ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮುಖ್ಯ ಪರೀಕ್ಷೆ 2024ರ 2ನೇ ಸೆಷನ್ನಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಾದ ಸಾನ್ವಿ ಜೈನ್ ಮತ್ತು ಕೃಷ್ಣ ಸಾಯಿ ಶಿಶಿರ್ವಿ ಉಪ್ಪಳ ಅವರು ಅಖಿಲ ಭಾರತ ಮಟ್ಟದಲ್ಲಿ ಕ್ರಮವಾಗಿ 34 ಮತ್ತು 72ನೇ ರ್ಯಾಂಕ್ ಪಡೆದಿದ್ದಾರೆ. ಈ ಮೂಲಕ ಸಾನ್ವಿ ಜೈನ್ ಕರ್ನಾಟಕದ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಸಾನ್ವಿ ಭೌತಶಾಸ್ತ್ರ ಮತ್ತು ಗಣಿತದಲ್ಲಿ 100% ಅಂಕಗಳನ್ನು ಪಡೆದಿದ್ದಾರೆ. ಕೃಷ್ಣ ರಾಸಾಯನಶಾಸ್ತ್ರ ಮತ್ತು ಗಣಿತದಲ್ಲಿ 100% ಅಂಕಗಳನ್ನು ಪಡೆದಿದ್ದಾರೆ. ಈ ಅಭೂತಪೂರ್ವ ಸಾಧನೆಯು ಅವರ ಅಚಲವಾದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಭಾರತದ ಅತ್ಯಂತ ಸವಾಲಿನ ಪರೀಕ್ಷೆಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿರುವ ಜೆಇಇಯಲ್ಲಿ ಅವರು ಈ ಮಟ್ಟದ ಸಾಧನೆ ಮಾಡಿರುವುದು ಅವರ ಉಜ್ವಲ ಭವಿಷ್ಯಕ್ಕೆ ಕನ್ನಡಿ ಹಿಡಿದಂತಾಗಿದೆ. ಆಕಾಶ್ನ ಕ್ಲಾಸ್ ರೂಮ್ ಪ್ರೋಗ್ರಾಂಗೆ ನೋಂದಣಿ ಮಾಡಿಕೊಂಡಿದ್ದ ಈ ಇಬ್ಬರು ಅಸಾಧಾರಣ ವಿದ್ಯಾರ್ಥಿಗಳು ಜಾಗತಿಕವಾಗಿ ಅತ್ಯಂತ ಕಠಿಣ ಪರೀಕ್ಷೆಗಳೆಂದೇ ಪರಿಗಣಿಸಿರುವ ಐಐಟಿ ಜೆಇಇ ಪರೀಕ್ಷೆಗಳಿಗೆ ಶ್ರದ್ಧೆಯಿಂದ ತಯಾರಿ ನಡೆಸಿದರು. ಅವರು ಈ ಪರೀಕ್ಷೆಯನ್ನು ಸವಾಲಾಗಿ ಸ್ವೀಕರಿಸಿ ಅದಕ್ಕೆ ಪೂರಕವಾಗಿ ಶಿಸ್ತುಬದ್ಧವಾಗಿ ಅಧ್ಯಯನ ನಡೆಸಿದರು. ತಮ್ಮ ಈ ಸಾಧನೆಗಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿರುವ ಅವರು ತಮ್ಮ ಯಶೋಗಾಥೆಯ ಈ ಪ್ರಯಾಣದಲ್ಲಿ ಆಕಾಶ್ ಸಿದ್ಧಪಡಿಸಿದ ವಿಷಯ ಮತ್ತು ತರಬೇತಿ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಇದಕ್ಕಾಗಿ ನಾವು ಆಕಾಶ್ಗೆ ಋಣಿಯಾಗಿದ್ದೇವೆ. ಆಕಾಶ್ನ ಬೋಧಕ ಸಿಬ್ಬಂದಿಯ ಅಚಲವಾದ ಮಾರ್ಗದರ್ಶನವಿಲ್ಲದೆ ಮತ್ತು ಅವರು ಕಾಲಮಿತಿಯಲ್ಲಿ ನಮಗೆ ಹಲವಾರು ವಿಷಯಗಳನ್ನು ಕಲಿಸಿಕೊಡದಿದ್ದಲ್ಲಿ ನಮಗೆ ಈ ಪರೀಕ್ಷೆ ದುಸ್ತರವಾದ ಸವಾಲಾಗಿರುತ್ತಿತ್ತು ಎಂದು ಹೇಳುತ್ತಾರೆ. I secured an overall 34 rank. So Akash has been very helpful during the entire course. They supported me whenever I had doubts. The faculty were very approachable. The test also helped me improve my rank. The courseware also was really excellent as it helped me to understand the concepts really well. So I used to go to school along with Akash. So about 5 hours from Monday to Friday, and weekend I used to come for coaching. So you should give in your 100%, work hard, and consistency is what plays the major role. Revise whatever is being taught daily and you can achieve this goal easily. Hello everyone, my name is Krishna Sai Shishir. I secured a rank of 72 in JMains. The teachers at Akash were very helpful in my preparation. Whenever I had a doubt, they would answer it, and even if I had a doubt at a very weird time, I could ask it. So then they were the teachers were very friendly in that sense. Then generally, I would study around like 3 to 4 hours a day. Generally, then my advice for future aspirants would be to try and find a way to enjoy what you are learning, because the more you enjoy the science that you are learning, the less of a chore it is to study it.